ಕನ್ಸ ನಿನ್ ಕನ್ಸಲ್ಲಿ ನಾವೆಲ್ಲ ವಿಲನ್ಗಳು, ಈ ಮಾಂಸ ಪರ್ವತನ್ ತರ ಇರೋ ನೀನು ಹೀರೋನಾ? ಅಯ್ಯ ಒಂದ್ ಸ್ಮಾಲ್ ಟ್ವಿಸ್ಟ್ ಅಯ್ಯ. ಹೀರೋ ವಿಲನ್ ಇಕ್ಕದ್ ನೋಡಿದ್ಯಾ? ವಿಲನ್ಗಳು ಹೀರೋಗಿಕ್ಕರ್ ಹೆಂಗಿರ್ತದಯ್ಯ? ಅಣ್ಣ ಇಕ್ಕೋದಿಕ್ತೀರಾ ಹೊಸಿ ತಿಂಡಿ ಕೊಟ್ಟಿಕ್ರಣ. ತೀಟೆನಾ? ಎಲ್ಲಿ? ಅಪ್ಪ ಕೆಪ್ಪ ಸ್ವಲ್ಪ ಸುಮ್ನೇರಪ್ಪ. ಅಯ್ಯಪ್ಪಂಗೆ ಮಾಲೆನಾ? ಎಲ್ರು ಹಾಕಣ. ಅಣ್ಣ ಅದಾಮೇಲೆ ಹಾಕಣ, ಮೊದ್ಲಿ ದಡಿಯಂಗೆ ಇಕ್ಕಣ. ಕಮಾನ್ ಆಕ್ಷನ್. ನೀವೇನ್ ಮನುಷ್ಯರು ಇಲ್ಲ ಮೃಗಗಳು? ಲುಕ್, ಯಾರು ಸಾಕಾದ್ರೂ ನಾನ್ ಸಾಕಾಗೋದಿಲ್ಲ. ಓ, ನಾನಾರು ಅಂತ ನೋಡ್ತಿದ್ದೀರಾ? ದುಷ್ಟರ ಪಾಲಿಗೆ ಹೆಬ್ಬುಲಿ, ಹೆಬ್ಬುಲಿ. ಗುರು, ಇದು ಹುಲಿ ಅಲ್ಲ, ನಮ್ ರೂಮಿನ ಇಲಿ. ನೀನ್ ಮಿಮಿಕ್ರಿ ಮಾಡೋದ್ ಕಲ್ತಿದ್ದು ನಮ್ಗೆಲ್ಲ ಕಿರಿಕ್ ಮಾಡೋದಿಕ್ಕ? ನನ್ನ ಮಗನೇ ಹೇಳೋ ಮೇಲೆ ನಾನೆಲ್ಲ ಒರಿಜಿನಲ್. ಯು ಕಂಟಿನ್ಯೂ. ಹಲೋ. ಓಕೆ ಓಕೆ ಓಕೆ, ಸ್ಟಾಪ್ ಇಟ್. ಶಿಫ್ಟ್ ಟು ರೆಸ್ಟೋರೆಂಟ್. ಇಷ್ಟೊತ್ತವ್ರು ಯಾರು ಕಾಣ್ತಾನೆ ಇಲ್ವಲ್ಲ. ಒಂದ್ ಐಡಿಯಾ ಮಾಡೋಣವಾ? ಏನಪ್ಪಾ ಅಂತ ಐಡಿಯಾ? ನಥಿಂಗ್, ಬೇರೆ ಏನಾದ್ರೂ ಆರ್ಡರ್ ಮಾಡಿ ಮೇಯ್ತಾ ಇರೋಣ. ಏಯ್ ತೂ ನನ್ ಮಗ್ನೆ, ಇಷ್ಟೋ ದನ ತಿಂದಂಗ್ ತಿಂದಿದ್ ಸಾಲ್ದು ಅಂತ ಆ ಬಿಸ್ಕೆಟ್ ನ ಬೇರೆ ನಾಯಿ ತಿಂದಂಗ್ ತಿಂದೆ. ಅದೇ ನಿನ್ ಹೊಟ್ಟೆನ ಇಲ್ಲ ಕನ್ನಂಬಾಡಿ ಕಟ್ಟೆನಾ? ಏಯ್ ರಜಾ, ಇವ್ನ್ ನನ್ ಹೊಟ್ಟೆ ಬಗ್ಗೆ ಮಾತಾಡ್ತಿದ್ದಾನೆ, ಸರಿಗಿರಲ್ಲ ಆಮೇಲೆ. ಏಯ್ ಸುಮ್ನೆ ಕೂತ್ಕೊಳ್ರ, ಅವ್ರು ಬರೋ ಟೈಮ್ ಆಯ್ತು. ಅವರು ಅದೇನೋ ಇಂಪಾರ್ಟೆಂಟ್ ಮ್ಯಾಟರ್ನ ಮಾತಾಡ್ಬೇಕು ಅಂತಿದ್ದಾರೆ. ಅದಕ್ಕೆ ನಾವೆಲ್ಲ ಟೆನ್ಷನ್ ಅಲ್ಲಿ ವೇಟ್ ಮಾಡೋದ್ ಬಿಟ್ಟು ಏನ ನೀನು? ಯಾವ ನನ್ ಮಗ ವೇಟ್ ಮಾಡ್ತಾ ಇಲ್ಲ ಇಲ್ಲಿ? ನಾನ್ ನೋಡಿ 2 ತಿಂಗಳಾಯ್ತು. ಏನ್ನ ವೆಯ್ಟ್ನಾ? ವೆಯ್ಟಾ? ಹಾ ಹೌದು. ನಾನ್ ಹೇಳ್ತಾ ಇರೋದು ನಾವಿಲ್ಲಿ ವೇಟ್ ಮಾಡ್ತಿರೋ ಮ್ಯಾಟ್ರು. ನಾನ್ ಹೇಳ್ತಿರೋದು ಅದನ್ನೇ. 2 ತಿಂಗಳು ಮುಂಚೆ 60 kg ಇದ್ದೆ. ಇವಾಗ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಇದನ್ನ ಕಿವಿಲಿ ಇಟ್ಕೊಳ್ಳದೆ ಏನೋ ನಾವು ಮಾತಾಡಿ ಯಾಕೋ ನನ್ ತಲೆ ತಿಂತ್ಯಾ? ಹೌದೌದು, ರಾತ್ರಿ ಇಡೀ ಸಖತ್ತು ತಿಗಣೆ ಕಾಟ. ಅಯ್ಯೋ ನನ್ ಕರ್ಮ ಕಣೋ. ಈಗ ಸಮಾಧಾನ ಆಯ್ತಪ್ಪ. ನನ್ನ ಮಗಂದು ಫುಲ್ ರೋಡ್ ಬ್ಲಾಕ್ ಆಗ್ಬಿಟ್ಟಿತ್ತು. ಏ ರವಿ, ಸ್ವಲ್ಪ ದೂರ ಗಾಡಿ ಓಡ್ಸ. ಏಯ್ ದಬ್ಬೆ, ನನ್ ಕೈಲಾಗಲ್ಲಪ್ಪ, ನೀನೇ ಓಡ್ಸು. ಏನ್ ದೊಡ್ಡ ಶಾ. ಹುಡುಗಿ ಕಣೋ. ಎಲ್ಲೋ? ಅಲ್ಲೋಡಲ್ಲಿ ಸೂಪರ್ ಫಿಗರು. ಯಾವ್ದಲ್ಲೋ ಸೂಪರ್ ಫಿಗರು? ಸೂಪ್ ಕುಡಿಯಕ್ಕೆ ಹೋಟ್ಲಲ್ಲಿದೆ. ನಿನ್ ಕಿವಿಲಿ ಠೋ ಠೋ ಠೋ. ಸೋಡಾ ಕುಡಿಬೇಕಂದ್ರು ಅಂಗಡಿ ಬೇಡ್ವಾ? ಒಳ್ಳೆ ತಿಂಡಿ ಪೋತ. ಲೋಕಪ್ಪ, ಇದನ್ನ ಕಿವಿಲಿ ಇಟ್ಕೋ, ಅಲ್ಲೋಡು. ಅಯ್ಯೋ, ಅವಳ ದೇವನೋ ಏನು ಅಂತ ಕನ್ಫರ್ಮ್ ಮಾಡ್ಕೊಳ್ರು. ಸುಮ್ಮನೆ ನೀನು. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಲಿಫ್ಟ್ ಕೊಡ್ತೀರಾ? ಬನ್ನಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ ಬನ್ನಿ. ಥ್ಯಾಂಕ್ ಯು. ರವಿ, ನೀ ಹಿಂದೆ ಹೋಗಿ ಕೂತ್ಕೋ. ಮುಂದೆ ಹೋದ್ರೆ ಘಾಟ್ ಸೆಕ್ಷನ್, ನೀ ಇಲ್ಲೇ ಕೂತ್ಕೊಂಡ್ರೆ ಗೇರ್ ಹಾಕಕ್ಕಾಗಲ್ಲ. ಹೋಗ್ ರವಿ, ಹಿಂದೆ ಹೋಗು ಹೋಗು ಹೋಗು. ಏಯ್ ದಬ್ಬೆ, ನೀನೇ ಹೇಳ್ದೆ ಅಲ್ವಾ ನಿಂಗೆ ತುಂಬಾ ಸುಸ್ತಾಗಿದೆ ಅಂತ. ನಾನೇ ಟ್ರೈ ಮಾಡ್ತೀನಿ ಕಣೋ, ಪ್ಲೀಸ್. ಏಯ್ ಶಾ, ಸ್ವಲ್ಪ ದೂರ ತಾನೆ, ಪರವಾಗಿಲ್ಲ ಬಿಡು, ನಾನೇ ಓಡಿಸ್ತೀನಿ. ಹೋಗ ಹೋಗ. ಗೆಟ್ ಇನ್ ಪ್ಲೀಸ್. ಓಕೆ. ಓ, ಟೈರ್ ಬ್ಲಾಸ್ಟ್ ಆಯ್ತು. ಏಯ್ ದಬ್ಬೆ, ಬ್ಲಾಸ್ಟ್ ಆಗಿ ಇನ್ನೇನೋ ಆಗುತ್ತೆ. ನೀನ್ ತಾನೇ ಓಡಿಸಿದ್ದು, ನಾನು ಅವಾಗ್ಲೇ ಅನ್ಕೊಂಡೆ. ಹೋಗಲ್ಲೇ ಶಾ. ಏ ಕಪ್ಪೆ, ಇಳಿದ್ ಬರ ಇಲ್ಲಿ. ಏನಾಯ್ತು?
ಗಾಡಿ ಯಾಕೆ ನಿಂತೋಯ್ತು? ಟೈರ್ ಹೊಡೆದೋಯ್ತು. ಗಾಡಿ ಎಲ್ಲಾದ್ರೂ ಗುದ್ದುತ್ತಾ? ಹೊಡೆದೋಯ್ತು ಟೈರ್ ಹೊಡೆದೋಯ್ತು. ಹೊಟ್ಟೆ ಹೊಡೆದೋಯ್ತಾ? ಕೈಗೆ ಸಿಕ್ಕಿದ್ದನ್ನೆಲ್ಲ ತಿಂತಾ ಇದ್ರೆ ಹೊಟ್ಟೆ ಹೊಡೆದೋಗ್ದೆ ಇನ್ನೇನು? ಅಯ್ಯೋ ದೇವ್ರೇ, ಇವನ ಹತ್ರ ನನ್ ಯಾಕಪ್ಪ ಸಿಕ್ಕಾಕ್ದೆ? ನಾನ್ ಬೇಗ ಕರ್ಕೊಂಡ್ಬಿಡ್ಬಾರ್ದಾ? ಹಾ ಅಷ್ಟೇ. ಗಾಡಿ ಮೇಲೆ ಏನಾದ್ರು ಬಿದ್ದಿದ್ಯಾ? ಹೇಳಿದ್ರೆ ಸಾಕಪ್ಪ, ಅದಕ್ಕೆ ಯಾಕೆ ಇಷ್ಟು ಟೆನ್ಷನ್ ಆಗ್ತೀಯಾ? ಹೈ ನಿನ್ ಮೆತ್ತಮಣ್ಣ ಇಳಿಲ್ಲ ಕೆಳಗಡೆ. ಕಾಲಿರೋ ಕಡೆನೆ ಎತ್ತಕಾಯ್ತಿಲ್ಲ. ನೀ ಗುಂಡ್ ಕಲ್ಲು ಒಳಕಲ್ಲು ಎತ್ತಕಾಯ್ತದ? ಇಳಿಲ್ಲ ನೀ ನಾಳೆ ಯಾಂಡಳಿ ತಂದು. ನಾವೆಲ್ಲ ಇಲ್ಲಿ ಕಷ್ಟ ಪಡ್ತಾ ಇದ್ರೆ ನೀ ದಮ್ ಹೊಡಿತಾ ನಿಂತಿದ್ಯಾ? ಟೈರ್ ಚೇಂಜ್ ಮಾಡೋದು ಡ್ರೈವರ್ ಕೆಲಸ. ಕಮಾನ್ ಬೇಗ ಟೈರ್ ಚೇಂಜ್ ಮಾಡಪ್ಪ. ರಾತ್ರಿ ಆಗೋದ್ರೊಳಗೆ ರೆಸಾರ್ಟ್ ಹೋಗಿ ಸೇರೋಣ. ಕಪ್ಪೆ ಬೇಗ ಟೈರ್ ಕೊಡ. ಆಯ್ತಪ್ಪ. ಯಾಕೋ ಹೊಡ್ದೆ? ಏಯ್ ಗೂಬೆ, ಏನೋ ಹೇಳ್ದೆ? ಗಾಡಿ ಮೇಲೆ ಏನೋ ಬಿದ್ದಿದೆ ಅಂತ ತಾನೆ? ಅಲ್ಲಿ ನೋಡು, ಟೈರು ಬ್ಲಾಸ್ಟ್ ಆಗಿದೆ. ಯಾಕೋ ಹೊಡ್ದೆ? ಇದನ್ನ ಮೊದ್ಲೇ ಕೊಡ್ಬೇಕಾಗಿತ್ತು. ನೆಪ್ಸಿದಕ್ಕೆ ಥ್ಯಾಂಕ್ಸ್. ಹೋಗು 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 ಹೋಗು. ಬೇಗ ಬಂದ್ರು, ಅವ್ರು ಬರ್ತಾ ಇದ್ದಾರೆ. ಬನ್ನಿ ಬೇಗ. ಎಲ್ಲೋ ಎಲ್ಲೋ ಹೇ ಮಾಮ್ಸ್, ಏನಾದ್ರೂ ಐಡಿಯಾ ಬರ್ತಿದ್ಯಾ? ಬರ್ತಾ ಇದೆ ಕಣೆ ಮಚ್ಚಿ, ಬಟ್ ಕೈಗೆ ಸಿಕ್ತಿಲ್ಲ. ಸ್ವಲ್ಪ ಥಿಂಕ್ ಮಾಡಮ್ಮ. ಅದೆಲ್ಲ ಇರ್ಲಿ, ಫಸ್ಟ್ ಆ ಮೂರ್ಖ ಮುನಿಗೆ ದೋಖಾ ಕೊಟ್ಟು ನಾವು ಹೇಗಾದ್ರೂ ಇಲ್ಲಿಂದ ಕಳ್ಸ್ಕೊಳ್ಳೇಬೇಕಣೆ. ಹಲೋ ಆಲ್ ಮಾಮಿಯಾಸ್, ನನ್ಗೊಂದ್ ಸೂಪರ್ ಐಡಿಯಾ ಬಂತು. ಮೊದ್ಲು ಐಡಿಯಾ ಏನು ಅಂತ ಹೇಳು. ಅದ್ ಸೂಪರಾ ಇಲ್ಲ ಪಾಪರ ಅಂತ ನಾವ್ ಹೇಳ್ತೀವಿ. ಪಾಪರ ಇಂಪಾಸಿಬಲ್. ನಾನ್ ಐಡಿಯಾ ಹೇಳಿದ್ರೆ ಸೂಪರ್ ಡೂಪರೇ. ಎಷ್ಟೇ ಆಗ್ಲಿ ದಗಲ್ಬಾಚಿ ದಡಿಯನ್ ಲವರ್ ಅಲ್ವಾ ನೀನು? ಡೂಪರ್ ಐಡಿಯಾ ಅಂತ ಇನ್ನೇನೆ ಬರುತ್ತೆ. ಪುಟ್ಟಿ ಸಿಡಿಕ್ಯಾಕೆ ನನ್ನ ಪುಟ್ಟಿ ಕೊಟ್ಟಾಯ್ತು ಆದಡಿಯ ನಿನ್ನ ಮೆಚ್ಚಿ. ನಿನಗಾಗಿ ಅವನು, ಅವನಾಗಿ ನೀನು, ನಿನಗಾಗಿ ಆದಡಿಯ. ನಾವೆಲ್ಲ ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಬೇಕು ಅಂದ್ರೆ ಆ ಮೂರ್ಖ ಮುನಿನ ಮೂಲೆ ಸೇರ್ಸ್ಬೇಕಂಡ್ರೆ ಅದಕ್ಕೊಂದ್ ಸರಿಯಾದ ಮಾಸ್ಟರ್ ಪ್ಲಾನ್ ಮಾಡ್ಬೇಕು. ಅದಕ್ಕೆ ನಮಗೆ ಪುಟ್ಟಿನೇ ಸರಿ. ಪುಟ್ಟಿ, ನೀನ್ ಐಡಿಯಾ ಹೇಳಿಚಿನ. ನಿನ್ನೆ ಆ ದಗಲ್ಬಾಜಿ ದಡಿಯ ನನ್ ಲವರ್ ಬೇದಿ ಮಾತ್ರೆ ಕೊಟ್ಟ. ನಿನಗ ಸೇಫ್ಟಿಗಮ್ಮ. ಅದಕ್ಕೆ ಅದನ್ನ ಯಾವ್ದ್ರಲ್ಲಾದ್ರೂ ಮಿಕ್ಸ್ ಮಾಡಿ ಆ ಮಾಸ್ಟರ್ ಕೊಟ್ವಿ ಅನ್ಕೋ, ಬಾತ್ರೂಮ್ ಹೋಗಿ ಬಂದು ವೆಕ್ಸ್ ಆಗಿ ಯಾವ್ದಾದ್ರ ಮೇಲೆ ಫಿಕ್ಸ್ ಆಗ್ಬಿಡ್ತಾನೆ. ಆಮೇಲೆ ನಾವೆಲ್ಲ ಆ ಮೂರ್ಖ ಮುನಿ ಫಿಕ್ಸ್ ಆದ್ರೆ ಪರವಾಗಿಲ್ಲ, ಫಿಟ್ ಆದ ಅಂತ ಇಟ್ಕೋ, ನಮ್ಮೆಲ್ರ ಕಥೆನು ಔಟ್ ಅಷ್ಟೇ. 2-3 ಟ್ಯಾಬ್ಲೆಟ್ಸ್ ಹಾಕಿದ್ರೆ ಏನು ಆಗಲ್ಲ ಕಣೆ. ಅದಿರ್ಲಿ, ಆ ಟ್ಯಾಬ್ಲೆಟ್ಸ್ ನ ಮಿಕ್ಸ್ ಮಾಡ್ಕೊಂಡು ಆ ಮಾಸ್ಟರ್ ಕೊಡೋರು ಯಾರು? ಇನ್ಯಾರು? ಈ ಆಶಾ. ಅವ್ರಿಗೂ ಇವ್ರಿಗೂ ಒಂಥರ ಲಿಂಕು ಗಿಂಕು ಏನು ಇಲ್ಲಮ್ಮ. ಅವನ್ಗೆ ನನ್ ಕಂಡ್ರೆ ಒಂಥರ ಲೈನು. ಅದೇ ಕಣೆ ಜೋಳು. ಈ ಕ್ಯಾಂಪ್ ಒಂದು ಕ್ಲೋಸ್ ಆಗ್ಲಿ, ಅವನ್ ಲೈನ್ಗೆ ಒಂದು ಅಂಡರ್ಲೈನ್ ಹಾಕಿ ಅವನ್ ಕನ್ಸಿಗೆ ಫುಲ್ ಸ್ಟಾಪ್ ಇಟ್ಬಿಡ್ತೀನಿ. ಡೋಂಟ್ ವರಿ ಮಾಮಿಯಾರ್ಸ್, ಐ ವಿಲ್ ಡೀಲ್. ಓಕೆ? ಅಯ್ಯೋ, ಭಯ ಆಗ್ತಿದೆ ಕಣೆ. ದೇವ್ರೆ ಪಾಪ ಕಣೆ, ಮಾಸ್ಟರ್ ಡಿಕ್ಕಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಆಶಾ ತಗೊಳ್ಳಿ ಸರ್. ಆಶಾ, ಏನ್ ವಿಶೇಷ? ನನ್ ಬರ್ತ್ಡೇ ಸರ್. ಬರ್ಡೇನಾ? ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ಭಾಷಾ, ಕೂತ್ಕೋ ಬಾ. ಬೇಡಿ ಸರ್, ಯಾರಾದ್ರೂ ನೋಡ್ಬಿಟ್ರೆ. ನೀನು ಐಸ್ ಕ್ರೀಮ್ ತಂದ್ಕೊಡ್ತೀಯ ಅಂತ ನಾನು ಕನಸಿನಲ್ಲೂ ತಿಳ್ಕೊಂಡಿರ್ಲಿಲ್ಲ. ಇಷ್ಟು ದಿನ ಈ ಸಮಯಕ್ಕಾಗಿ ಕಾಯ್ತಾ ಇದ್ದೆ. ತಿನ್ನಿ, ಕರ್ಗೋಗತ್ತೆ. ಏನು? ಐಸ್ ಕ್ರೀಮು. ಐಸ್ ಕ್ರೀಮು ನನ್ನ ವೀಕ್ನೆಸ್. ನನಗೂ. ಹೌದಾ? ಇದು ನಮ್ ಕ್ವಾರ್ಟರ್ ಫೈನಲ್. ಇನ್ನು
ಸೆಮಿ ಫೈನಲ್ ಇದೆ, ಫೈನಲ್ ಇದೆ. ಇದೇ ನಿನ್ ಫೈನಲ್. ಬರ್ಲಾ ಸರ್? ಟಾಟಾ, ಬಾಯ್ ಬಾಯ್ ಬಾಯ್. ಗರ್ಲ್ಸ್ ಕಮ್ ಫಾಸ್ಟ್. ಬಾವಿಲಿರೋ ಕಪ್ಪೆ ತರ ಇರೋದ್ ನೋಡಿ. ನಿನ್ನೆ ಡಿಕ್ಕಿ ಬ್ಲಾಸ್ಟ್ ಆಯ್ತಲ್ಲ, ಅದ್ರ ಸೈಡ್ ಎಫೆಕ್ಟ್. ಎಲ್ಲಿಗೆ ಹೋಗ್ತಾ ಇದೀರಾ? ಚಾನ್ಸಲರ್ ಕ್ಲಬ್ಗೆ ಬಾಸ್ಕೆಟ್ ಬಾಲ್ ಪ್ರಾಕ್ಟೀಸ್ ಇದೆಯಲ್ಲ, ಅದಕ್ಕೆ. ಬನ್ರೋ ಬೇಗ ಬನ್ರೋ. ಗೋಳು ಯಾಕೆ ಹಂಗ್ ಬಡ್ಕತಾ ಇದ್ಯಾ? ಎಷ್ಟು ಗಂಟೆಗೆ ವಾಪಸ್ ಬರ್ತೀರಾ? ಸಂಜೆ ಬಂದು ಮೀಟ್ ಮಾಡ್ತೀವಿ. ಓಕೆ? ಹೌದಾ? ವೆಯ್ಟ್ ಮಾಡ್ತಿದ್ದೀರಾ? ಇಲ್ಲೇ ಇದ್ದೀರಾ? ಬನ್ನಿ. ಏನ್ ಬಾಯ್ನೋ ಏನೋ, ನೀವು ಬಾಲ್ ಹಿಡ್ಕೊಂಡು ಬಾಯ್ ಬಾಯ್ ಅಂತ ಆಟ ಆಡಕ್ ಹೋಗ್ಬಿಟ್ರೆ ನಾವೆಲ್ಲ ಏನ್ ಮಾಡೋದು? ಕಂಟ್ರೋಲ್ ಮಾಡಕ್ಕೆ ಆಯ್ತಿಲ್ಲಪ್ಪ, ಅಲ್ವೇನೋ? ಟಾಟಾ. ಅಮ್ಮ ಹುಡ್ಕಮ್ಮನಿ ಅದೃಷ್ಟ ನೋಡ್ರಲ್ಲೋ. ಛೇ, ಅಲ್ಲೋಡ್ರ ಹುಡ್ಗಿ. ಯಾವ ಹುಡುಗಿನ? ಅದೇ ನಮ್ ಗಾಡಿ ನಿಲ್ಸಿಲ್ಲ ಅವಳ ಕಣೋ. ಇಲ್ಲಿ ಎಲ್ಲೋ ಅಲ್ಲೋಡೋ. ಯು ಶಿಟ್, ಸಿಗಾಕೊಂಡ್ಯಾ? ಇವತ್ತಿನ ಬಿಡಲ್ಲ ಕಡೆ. ಓಯ್ ರವಿ, ಹಾಯ್, ನಿಂತ್ಕೊಳ್ಳು. ರವಿ ಪ್ಲೀಸ್. ಏಯ್, ಹಾಗೆ ಹೋದ್ರೆ ಹೇಗೆ? ನೀನ್ ಯಾರು? ನಾನು ಯಾರು ಅಂತ ಗೊತ್ತಿಲ್ಲ. ಮಾತ್ ಕೊಟ್ಟಿನ ಮೇಲೆ ಅದ್ರ ಪ್ರಕಾರ ನಡ್ಕೋಬೇಕು. ಅದೇ ಈ ರವಿ ಹುಡ್ಕೊಂಡು. ನೀನ್ ಯಾರೋ ನಂಗೆ ಗೊತ್ತಿಲ್ಲ ಕಣೋ. ಗೊತ್ತಿಲ್ಲ, ಗೊತ್ತಾಗೋ ಹಾಗೆ ಮಾಡು. ಇವತ್ತಿನ ಬಿಡಲ್ಲ ಕಣೆ. ಇವತ್ತಿನ ಬಿಡಲ್ಲ. ಅಲ್ಲೋಡೋ ಪೊಲೀಸು. ಸರ್. ಅಣ್ಣ ಏನಾರ ಆಯ್ತಾ? ಇಲ್ಲವೋ? ಅಲ್ಲಿ ನೋಡು. ಅಣ್ಣ 50-50. ನೋ, ನಾಟ್ ಇನ್ ದಿಸ್. ಅರೆಸ್ಟ್ ದಮ್. ಏನ್ ಪಂಚಮುಖಿ ಗಣಪತಿ ಅನ್ಕೊಂಡಿದ್ದೀರಾ? ನಿಲ್ರಲ್ಲೇ. ಇವನ್ನೆಲ್ಲ ಕೂಡ್ಸು. ಹುಡುಗೀರ್ನ ಡೌ ಹೊಡಿಯಕ್ಕೆ ಜೀಪಲ್ಲಿ ಕೂತ್ಕೊಂಡು ಅದ್ ಹೇಗೆ ಓಡಿಸ್ತಾ ಇದ್ರಿ? ಓಡಿಸಿ. ಸರ್ ಗಾಡಿ ಸರ್. ನಿನ್ನ ಬಾಡಿನೇ ಗಾಡಿ ಅಂತ ತಿಳ್ಕೊಂಡು ಓಡಿಸು ಬಾಯ್ಲಿ. ಹತ್ತ ಕಾರು. ಹೋಗ್ ಸ್ಟಾರ್ಟ್. ಏನ್ ಓಡಿಸ್ತಾ ಇದ್ಯಾ? ಎದುರುಗಡೆ ಏನ್ ಬಂದಿದೆ? ಘಾಟ್ ಸೆಕ್ಷನ್ ಅಪ್ಪು. ಗೇರ್ ಚೇಂಜ್ ಮಾಡಿದೆ ಓಡ್ಸಕ್ಕಾಗತ್ತಾ? ಗೇರ್ ಚೇಂಜ್ ಮಾಡು. ಸರ್, ನೀವ್ ಹೇಳ್ತಿರೋದು ನಮ್ಗೆ ಅರ್ಥ ಆಗ್ತಿಲ್ಲ. ಈಗ ಹೇಳ್ತೀನಿ ಕೇಳ್ರೋ. ಕಂಡ ಹುಡುಗಿರ್ ಜೊತೆ ಹುಚ್ಚು ನಾಯಿಗಳ ತರ ಏನೇನೋ ಆಸೆಗಳನ್ನಿಟ್ಕೊಂಡು ಸುತ್ತಾಡೋದನ್ನ ಬಿಡ್ರೋ. ಅಷ್ಟು ಚಟ ಏನಾದ್ರು ನಮ್ಗೆ ಇರೋದಾದ್ರೆ ನಿಮ್ಮ ಅಪ್ಪ ಅಮ್ಮನ ಕೇಳಿ ಮದುವೆ ಮಾಡ್ಕೊಳ್ರು. ಹೇಳ್ತಾ ಇದ್ದೀನಿ ಕೇಳ್ರೋ. ಇನ್ನೊಂದು ಸಾರಿ ನೀವೇನಾದ್ರೂ ಈ ತರ ಸುತ್ತೋದನ್ನ ನೋಡಿದ್ರೆ ಚರ್ಮ ಸುಲಿದು ಬಿಡ್ತೀನಿ, ಚರ್ಮನ.
ದಿಸ್ ಈಸ್ ದಿ ಲಾಸ್ಟ್ ವಾರ್ನಿಂಗ್. ಬಿ ಕೇರ್ಫುಲ್. ಸರ್, ವಾಟ್? ಕಂಗ್ರ್ಯಾಚುಲೇಷನ್ಸ್. ಯಾಕೆ? ಹುಡುಗರು ನಿಮ್ಗೆ ಭಯ ಬಿದ್ಬಿಟ್ರು ಸರ್. ಹೆಂಗ್ ಗೊತ್ತಾ, ಬಾಡಿಲಿರೋ ನೀರೆಲ್ಲ ಹಂಗೆ ನಿರಾಧಾರ ಹರಿತಾ ಇದೆ. ಅಲ್ಲಿ ನೋಡಿ. ನಾನ್ಸೆನ್ಸ್. ಇದೆಲ್ಲ ಪಟಪಟ ಅಂತ ಕ್ಲೀನ್ ಮಾಡಿ ಚಟ್ಪಟ ಅಂತ ಇಲ್ಲಿಂದ ನಡೀರಿ. ಬಸವನಿಂದ ಬಾಲ ಬಂದಂಗ್ ಬರ್ತಿರಲ್ಲ, ಇಲ್ಲೇ ನಿಂತ್ಕೊಳ್ರು. ಇದೇನ್ ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ಯಾ, ಸ್ವಿಮ್ಮಿಂಗ್ ಪೂಲ್ ಅನ್ಕೊಂಡಿದ್ಯಾ? ಅದು ಪಂಚಾಕಮ್ಮ ಅಯೋಗ್ಯ. ಸ್ಟೇಷನ್ಗೆ ಹೋಗ್ಬೇಕಾರೆ ಪಂಚೆ ಉಟ್ಕೊಂಡು ಹೋಗ್ಬೇಕಂತ ಹೇಳಕ್ ಆಗಲ್ವೇನ್ರು? ಎಲ್ಲ ದಂಡ ಪಿಂಡುಗಳು ನಿಮ್ಮನ್ನ ತಮರ. ಈಗ ಹೇಳು, ಏನು? ಸಾಹೇಬ್ರು ಕಾಣ್ಬೇಕಾಗಿತ್ತು. ನಾನೇ ಸಾಹೇಬ, ಅದೇನ್ ಹೇಳು. ನನ್ ಮಗಳು ಕಾಣ್ತಾ ಇಲ್ಲ ಸರ್. ಯಾವ ಮನೇಲೂ ಚಡ್ಡಿ ಹಾಕೊಂಡೆ ಓಡಾಡ್ತೀಯಾ? ಹ್ಞೂ ಸರ್. ಪುಟುಕೋಸಿ ಕೋಪಿನ ಲಂಗೋಟಿ ಹಾಕೊಂಡು ಓಡಾಡೋ ತಂದೆ ಮನ್ಲಿರ್ಬೇಕಾರೆ ಹೇಗಯ್ಯ ವಯಸ್ಸಿಗೆ ಬಂದ ಹೆಣ್ಣು ಮಗಳು ಮನ್ಲಿರ್ತಾಳೆ? ನಿನಗಂತೂ ಮಾನ ಮರ್ಯಾದೆ ಇಲ್ಲ ಅಂದ್ರೆ ಅವಳಿಗಿರಲ್ವಾ? ಹೋಗು, ಯಾವ್ದಾದ್ರು ಆಶ್ರಮನೋ ದೇವಸ್ಥಾನನೋ ಹುಡುಕು, ಅಲ್ಲಿರ್ತಾಳೆ ನಿನ್ನ ಮಗಳು. ಜೀವನಾನೇ ಬೇಡ ಅಂತ ಜಿಗುಪ್ಸೆ ಆಗಿ ಸಂನ್ಯಾಸಿನಿ ಆಗಿರ್ತಾಳೆ. ಸಾರ್, ನನ್ನ ಮಗಳಿಲ್ದೆ ನನ್ನ ಮನೆ ಸ್ಮಶಾನ ಆಗೋಗ್ಬಿಟ್ಟಿದೆ. ಅವಳಿಲ್ದೆ ನಾವೆಲ್ಲರೂ ಅನಾಥರ ಆಗ್ಬಿಟ್ಟಿದೀವಿ. ದಯವಿಟ್ಟು ನನ್ನ ಮಗಳನ್ನ ಹುಡುಕಿ ಕೊಡಿ ಸಾರ್. ನಿನ್ನ ಮಗಳ ಹೆಸರು? ಸಾಂತ್ರ. ಅವಾಂತರ? ಸಾಂತ್ರ. ಫೋಟೋ ಇದೆಯಾ? ಇದೆ ಸರ್. ನನ್ನ ಮಗಳನ್ನ ಯಾರಾದ್ರೂ ನೋಡಿದ್ರೆ ಒಂದ್ಸಾರಿ ನಿಂತು ನೋಡಿ ಹೋಗ್ಬೇಕು ಅನ್ಸುತ್ತೆ ಸರ್. ಯಾಕೆ ಕೂತ್ಕೊಂಡ್ರೆ ಕಾಣಲ್ವಾ ಸರ್? ನಂತರ ಇವಳು ಯಾರು ಅಂತ ಗೊತ್ತಾ? ಇವಳು ಯಾರು ಅಂತ ಗೊತ್ತಾ? ನಾನ್ಸೆನ್ಸ್. ಏಯ್, ಇವಳು ಯಾರು ಗೊತ್ತಾ? ನಿನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಏನಾದ್ರೂ ಒಂದು ಬಗಡ್ರು. ವೆರಿ ಗುಡ್, ಕೀಪ್ ಇಟ್ ಅಪ್. ಸಕ್ಕತ್ತಾಗಿ ಮಿಮಿಕ್ರಿ ಮಾಡ್ತೀಯ. ನೀನ್ ನಾಯಿ ತರ ಬಗಳ್ಬೇಕಾದ್ರೆ ಸ್ವಲ್ಪ ರೈಸ್ ಆಗು. ಹಂಗೆ ಡೌನ್. ಜೂನಿಯರ್. ಎಸ್ ಸರ್. ಎಲ್ಲ ಹುಡುಗಿ ನನಗೆ ಗೊತ್ತಿಲ್ಲ ಸರ್. ಕೊಡ್ಲಾ ಸರ್? ಬೇಡ, ಗೊತ್ತಿಲ್ಲ. ಇಲ್ಲ. ಎಲ್ಲ ಹುಡುಗಿ? ನನಗೆ ಗೊತ್ತಿಲ್ಲ ಸರ್. ಕೊಡ್ಲಾ ಸರ್? ಬೇಡ. ಆ ಹುಡುಗಿನ ಪಿಕಪ್ ಮಾಡೋದು ಗೊತ್ತು, ಅವಳ ಜೊತೆ ಜೀಪಲ್ಲಿ ಹೋಗೋದು ಗೊತ್ತು, ಅವಳ ಜೊತೆ ಗಲಾಟೆ ಮಾಡೋದು ಗೊತ್ತು. ಅವಳು ಗೊತ್ತಿಲ್ಲ. ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸರ್. ನಿನ್ನ 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 ತುಂಬಾ ಲೇಟ್ ಆಗ್ಬಿಟ್ಟಿದೆ, ಮೂಡಿಗೆ ಬಂದ್ಬಿಟ್ಟಿದ್ದೀನಿ. ಧರ್ಮದೇವಟನ್ ಕೊಡ್ತೀನಿ ಬಿಡಿ ಸರ್, ಪರ್ಮಿಷನ್ ಕೊಡಿ ಸರ್. ಚಾರ್ಜ್. ಎದ್ರಕೋಬೇಡಿ, ನಾನಿದ್ದೀನಿ. ಒಳ್ಳೆ ಹುಡುಗರು ಸರ್, ಬಿಟ್ಬಿಡಿ ಸರ್. ಹುಡುಗರು ಹೊಡಿತಿದ್ರೆ ನೀವು ಹುಡುಗರು ಸರ್. ಬನ್ನಿ. ₹100 ನಿಧಿ ಕೊಡು ಸರ್. ಸ್ಟಾಪ್ ಇಟ್. ಕೇಸ್ ಕ್ಲೋಸ್. ಕರ್ಕೊಂಡು ಹೋಗು, ಕರ್ಕೊಂಡು ಹೋಗು ಸರ್. ನಾನು ಕುಳ್ಳಾಗ್ಬಿಡ್ತೀನಿ. ನಡೀರಿ, ನಡಿ. ಸರ್ ಬಾರೇ ಇಲ್ಲಿ. ಏನೇ ಆಯ್ತು? ಈ ರಾಜನ ಕಿರೀಟನ ಕಾಯಿನೆಗಳಿಗೆಲ್ಲ ಟಿಕೆಟ್ ಕೊಟ್ಟು ಬಹಳ ದಿನ ಆಯ್ತು. ನೀನೇ ಅಟ್ಕ ನನಗ ಮೋಸ ಮಾಡಕ್ ನೋಡ್ಬೇಡ. ಗೆಟ್ ಔಟ್, ಗೆಟ್ ಔಟ್. ಸರ್ 50-50. ನಾಟ್ ಇನ್ ದಿಸ್. ತಲೆಗೆ ಸ್ವಲ್ಪ ಕೆಲಸ ಕೊಡು. ಅದಿಲ್ವಲ್ಲ ಸರ್. ಅದಕ್ಕೆ ತಾನೇ ನೀನು DA/BBA ಡಬ್ಬನ. ಸಾರ್, ಕರಂ ಕರಂ ವಡೆ, ಬಿಸಿ ಬಿಸಿ ಚಾಯ್ ಸಾರ್.
ಸರ್ ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಜಾಸ್ತಿ ಇದ್ರೆ ಚೆನ್ನಾಗಿರ್ತಿತ್ತಲ್ವಾ? ತಿನ್ನೋದು ಓಸಿಲಿ, ಅದಕ್ಕೆ ರೆವ್ಯೂ ಬೇರೆನಾ? ತಿನ್ನೋ. ಹಳೆ ಬಿಲ್ ಚುಕ್ತಾ ಮಾಡ್ಲಿಲ್ಲ ಅಂದ್ರೆ ನಾಳೆಯಿಂದ ಕಾಫಿ ವಡೆ ಎಕ್ಸೆಟ್ರಾ ಎಕ್ಸೆಟ್ರಾ ಖೇಲ್ ಕತಮ್ ನಾಟಕ್ ಬಂದ್ ಅಷ್ಟೇ. ಎಷ್ಟೋ ಇದೆ ಬಾಕಿ? 424 ರೂಪಾಯಿ 75 ಅದೆಂಗೋ ಆಗುತ್ತೆ? ನಿನ್ನೆ ತನಕ 228 ರೂಪಾಯಿ 46 ಪೈಸೆ ಆಗಿತ್ತು, ಇವತ್ತು 424 ರೂಪಾಯಿ ಆಗುತ್ತಾ? ನಾನ್ ದಿನ ತಗೊಳ್ಳೋದು ಕ್ವಾರ್ಟರ್ ಟೀ ಅಷ್ಟೇ, ಅದೆಂಗಾಗುತ್ತೆ? ಇವ್ರನ್ನ ಕೇಳಿ. ರೀ ರೆಕಾರ್ಡಿಂಗ್ ಸಾಕು, ಡೈಲಾಗ್ ಹೇಳು. ಸರ್ ಅದೇ ಓಲ್ಡ್ ಬಸ್ ಓಡಿನ. ಓಡಿ ಯಾವ್ದಾವ್ದು? ಬ್ಯಾಂಕ್ ಓಡಿ? ಬ್ಯಾಂಕ್ ಓಡಿ ಅಲ್ಲ ಸರ್, ಓಡಿ ಅಂದ್ರೆ ಓಲ್ಡ್ ಡಗಾರ್. ಅವ್ನ ಎತ್ತಕ್ಕ ನೀವು ಕೋರ್ಟ್ಗೆ ಹೋದ್ರ? ಅವಾಗ ನಾನೇನ್ ಮಾಡುದು ಟೈಮ್ ಪಾಸ್ ಮಾಡೋದಕ್ಕೆ ಸುಮ್ನೆ ಹಾಕಿರೋದು ಅಂದ್ಬಿಟ್ಟು 1-2 ಆಮ್ಲೆಟ್ 1-2 ಟೀ, ಆಮೇಲೆ ಅಷ್ಟೆಲ್ಲ ಆದ್ರೂ ಇಷ್ಟೆಲ್ಲ ಆಗಲ್ವಲ್ಲೋ? ಏನ್ ಸರ್ ನೀವು ಏನ್ ತಿಳ್ಕೊಂಡ್ಬಿಟ್ಟಿದಾರೆ ನನ್ನ? ಅಲ್ಲ ಸರ್, ನೀವು ಅವತ್ತು ಪೆಗಾಕಕ್ ದುಡ್ಡಿಲ್ಲ ಅಂದಿದ್ದಕ್ಕೆ ಇವ್ರ ಅಂಗಡಿಗೆ ಹೋಗಿ 3 ಪ್ಯಾಕ್ ಸಿಗರೇಟ್ ಸಾಲ ತಗೊಂಡೆ, ಅದನ್ನ ತಗೊಂಡೋಗಿ ಕೊನೆ ಅಂಗಡಿಯಲ್ಲಿ ಮಾರ್ದೆ. ಆ ದುಡ್ಡಲ್ಲಿ ತಾನೇ ನೀವು ಪೆಗ್ ಹಾಕಿದ್ದು. ಇದ್ದಂಗೆ ಇಷ್ಟ ಆಗಲ್ಲ. ದಿಸ್ ಇಸ್ ಟೂ ಮಚ್. ಎಲ್ಲಿಗೆ ಹೋದ್ರು ಅಲ್ಲಿಗೆ ವಾಪಸ್ ಬರ್ತಿಯಲ್ಲ? DA BBA ಡಬ್ಬ ಅನ್ಕೊಂಡ್ಬಿಟ್ಯಾ? ಅನ್ಕೊಂಡಿದ್ದೀನಿ. ಇಲ್ಲ ಸರ್. ತಗೊಳ್ಳಿ ನಿಮ್ ಬಿಲ್ಲು. ಸರ್ ಟೀ ತಗೊಳ್ಳಿ ಸರ್. ಬೇಡ ಸರ್ ಟೀ ಸರ್. ಬೇಡ ಕಣಯ್ಯ. ಸರ್ ನೀವೇ ತಗೊಂಬ ಅಂತ ಹೇಳಿದ್ರಲ್ಲ ಸರ್ ಟೀನಾ? ಬೇಡ ಅಂತ ಹೇಳ್ತಾ ಇದ್ದೀನಲ್ಲ, ಕಳ್ಸೋವ್ನ. ತಗೊಂಡೋಗ. ಬಿಲ್ಲು ಸಾಯಂಕಾಲ ಬಂದು ಕೊಡ್ತೀನಿ ಹೋಗಯ್ಯ. 424 ರೂಪಾಯಿ 75 ಪೈಸಾ. ಆಯ್ತಾಯ್ತು ಹೋಗು. ಟೀ ಬೇಕಾ ಬೇಡವಾ? ಬೇಡ. ಇದು ಸೇರಿಸಿ 444 ರೂಪಾಯಿ 95 ಪೈಸಾ ಆಯ್ತು. ಆಯ್ತು ಹೋಗು. ಯಾವನು ಇವನು ಎಲ್ಲ ಬಾಟಾ ರೇಟ್ ಹೇಳ್ತಿದ್ದಾನೆ? ಅದಕ್ಕೆ ಸರ್ ಸಾಲ ಮಾಡಬಾರ್ದು ಸರ್. ನಾನ್ ನೋಡ್ದೆ ಏನನ್ನ? ಆ ಹುಡುಗನ ಹತ್ರ ತಗೊಂಡಿದ್ ಕಾಯಿನ ನಾನು ಹೆಡ್ ಹಾಕಿ ನೋಡ್ಬೇಕು ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಹೆಡ್ಡ ಟೈಲ? ಹೆಡ್ಡು. ಈಗ ಕೇಳು, ಆ ಕೊಲೆಗಾರನ ನಾನು ಯಾವಾಗ ಕಂಡಿಡಿತೀನಿ ಅಂತ. ಏನ್ ಹೇಳಿ ಸರ್? ಈಗ ಕೇಳಯ್ಯ, ಆ ಕೊಲೆಗಾರನ ನಾನು ಯಾವಾಗ ಕಂಡಿಡಿತೀನಿ ಅಂತ. ಓಕೆ ಸರ್. ಸರ್ ತಾವು ಕೊಲೆಗಾರನ ಯಾವ ಕಂಡಿಡ್ತೀರಾ ಸರ್? ನನಗ್ ಗೊತ್ತಿದ್ರೆ ನಿನ್ನ ಹತ್ರ ನಾನು ಯಾಕೆ ಕೇಳ್ತಿದ್ದೆ, ಅಥವಾ ಹೆಡ್ ಅಂಡ್ ಟೈಲ್ ಹಾಕಿ ನಾನು ಯಾಕೆ ನೋಡ್ತಿದ್ದೆ? ನಿನ್ನಂತ ಅಸಿಸ್ಟೆಂಟ್ ಇಟ್ಕೊಂಡು ಯಾವಾಗ ನಾನು ಆ ಕೊಲೆಗಾರನ ಕಂಡಿಡಿತೀನೋ, ಅಪ್ಪ ದೇವ್ರೆ, ಯಾಕಾದ್ರೂ ಈ ದಂಡ ಪಿಂಡನ ನನಗೆ ಅಸಿಸ್ಟೆಂಟ್ ಆಗಿ ಕೊಟ್ಟಿಯೋ? ಸರ್ ಭಯಂಕರವಾದ ಒಂದು ಐಡಿಯಾ ಬಂತು. ಯೂಶುವಲ್ ಆಗಿ ನಿನಗೆ ಅದು ಬರಲ್ವೇ? ಇವತ್ತು ಬಂದಿರೋದು ಯೂಸ್ ಆಗುತ್ತೆ ಸರ್. ಏನದು? ಇವತ್ತು ಹೆಡ್ ಬಿದ್ದಿರೋದ್ರಿಂದ ಇದೇ ಹೆಡ್ ಇಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರೆ? ಈ ಹೆಡ್ ಇಂದ ಅಲ್ಲ, ಈ ಹೆಡ್ ಇಂದ